ನಾನು ದೇವ್ರ ಹಾಡೆಲ್ಲ ಇಷ್ಟು ಚೆನ್ನಾಗಿ ಆಡ್ತೀನಿ ಅಂತ ಇವತ್ತೇ ಗೊತ್ತಾಗಿದ್ದು. ಹೇ ಎವ್ರಿವನ್, ಹಬ್ಬದ ಮಿನಿ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಮನೆ ಮಹಾಲಕ್ಷ್ಮಿಗೆ ಪೂಜೆ ಮುಗಿಸಿ ವರಮಹಾಲಕ್ಷ್ಮಿ ವ್ರತದ ಕತೆ ಓದೋ ಅಷ್ಟರಲ್ಲಿ 8:30 ಆಗಿತ್ತು. ಬೆಳಿಗ್ಗೆ ಸಜ್ಜಿಗೆ ಮಾಡಿ ದೇವಿಗೆ ನೈವೇದ್ಯ ಮಾಡಿದ್ವಿ. ಬೆಳಿಗ್ಗೆನೆ ಒಬ್ಬಟ್ಟು ನೈವೇದ್ಯ ಮಾಡಕ್ ಆಗಿರ್ಲಿಲ್ಲ. ಲಕ್ಷ್ಮಿಗೆ ಪ್ರಿಯವಾದದ್ದು ಒಬ್ಬಟ್ಟು ಅಂತ ಕೇಳ್ಪಟ್ಟು ನಾವು ಪ್ರತಿ ವರ್ಷನೂ ಒಬ್ಬಟ್ಟು ಮಾಡೇ ಅದಕ್ಕೆ ನಮ್ಮಮ್ಮ ಒಂಚೂರು ಟೈಮ್ ವೇಸ್ಟ್ ಮಾಡ್ದಲೆ ಪೂಜೆ ಆಗಿದ ತಕ್ಷಣ ಅಡಿಗೆ ಮನೆ ಕಾರ್ಯಕ್ರಮ ಶುರು ಮಾಡಿ ಬೆಳಿಗ್ಗೆ 10:45ಗೆ ಒಳ್ಳೆ ಟೈಮ್. ಅದಕ್ಕೆ ಅಷ್ಟರಲ್ಲಿ ಅಡಿಗೆ ಎಲ್ಲ ಮಾಡಿ ನೈವೇದ್ಯ ಎಲ್ಲಾರ್ಗು ಪೂಜೆ ಎಷ್ಟು ಚೆನ್ನಾಗಾಗುತ್ತೋ ಅದೇ ರೀತಿ ಊಟನು ಚೆನ್ನಾಗಿರ್ಬೇಕು. ಚಿತ್ರಾನ್ನ, ಮೊಸರನ್ನ, ಹೆಸರು ಬೇಳೆ, ಕಡ್ಲೆ, ಸಜ್ಜಿಗೆ, ಒಬ್ಬಟ್ಟು, ತುಪ್ಪ, ಅನ್ನ, ಸಾಂಬಾರ್ ಹೆಸರಲ್ಲಿ ಚೆನ್ನಾಗಿ ತಟ್ಟೆ ತುಂಬಾ ಹಾಕೊಂಡು ಜಮಾಯಿಸ್ತಾ ಇದ್ರೆ ರೆಡಿಯಾಗಿ ಪೂಜೆ ಮಾಡಿ ದೇವಿ ಹಾಡಾಡಿದೀನಿ. ಹೇಗಿತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅತ್ತಿತ್ತಗಳದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಲಿ ಸತ್ಯದ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ.